ಸರ್ ನಮಸ್ಕಾರ. ಇದು ನಿಮ್ಮ AW ಅಂದ್ಬಿಟ್ಟು ಚಾನಲ್. ಈಗ ಒಂದು ಕಡೆ ಫುಲ್ ಖುಷಿ ವಿಷಯ ಏನಂದರೆ ನಮ್ಮ ಭಾರತಕ್ಕೆ ರಾಮ ಮಂದಿರ ಓಪನ್ ಆಗಿದೆ. ಸೊ ಇದು ನಮಗೆ ಒಂದು ಮಹತ್ವ, ಒಂದು ಘನತೆ ಮತ್ತು ದೈವತ್ವ, ಒಂದು ಇಡೀ ಭಾರತಕ್ಕೆ ದೈವತ್ವ ಅನ್ನೋದು ಒಂದು ಇದಿದೆ. ಇನ್ನೊಂದು ಕಡೆ ಬಂದ್ಬಿಟ್ಟು ಈ ರಾಮ ಮಂದಿರಿಂದನೇ ನೆಕ್ಸ್ಟ್ ಬರೋ ಎಲೆಕ್ಷನಲ್ಲಿ BJP ಅವರು ಗೆಲ್ಲೋದು, ಜನ ಎಲ್ಲ ಮೂಢನಂಬಿಕೆ ಮೇಲೆ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ಇದೆ ಮಾತು. ನೀವೇನಂತೀರ? ಅದು ನನ್ನ ಇಷ್ಟಕ್ಕೆ ಅದು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗ್ಬೋದು. ಯಾಕಂತ ಸರ್ ಅವ್ರಿಗೆ ಅಂತ ಸೀಮಿತ ಆಗುತ್ತೆ, ನಾವು ಭಾರತೀಯರು ಅಲ್ವಾ? ಹೌದು, ಅಂದರೆ ಈ ಯಾಕೆ ಹೇಳ್ತಾ ಇದ್ದೇನೆ ಅಂತಂತಂದರೆ ಈಗ ಒಂದು ವರ್ಷದಲ್ಲಿ ನಡೆದಂಥ ಕರ್ನಾಟಕ ಚುನಾವಣೆಯಲ್ಲಿ 135 ಸೀಟ್ಗಳಿಂದ ಬಹುಮತ ಬಂತು ಕರ್ನಾಟಕದಲ್ಲಿ. ಹಾಗೆ ಮತ್ತೆ ಎಲೆಕ್ಷನ್ ನಡೆದಾಗ ತೆಲಂಗಾಣದಲ್ಲೂ ಬಹುಮತ ಕಾಂಗ್ರೆಸ್ ಬಂತು. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಸು ಒಂದೊಂದಾಗಿ ಯಾವ ಪ್ರಾದೇಶಿಕ ಪಕ್ಷಗಳು ಒಯ್ತಾ ಇದ್ದಾವೆ, ಆ ಜಾಗಕ್ಕೆ ಬಂದು ಕಾಂಗ್ರೆಸ್ ಕೂತ್ಕೋತಾ ಇದೆ. ನೀವು ಹೇಳಿದಂಗೆ ರಾಮ ಮಂದಿರ ಅದು ಉದ್ಘಾಟನೆ ಅಂದರೆ ಅದು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಮತ್ತು ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಎರಡಕ್ಕೂ ಫೈಟ್ ಇರ್ಬೋದು. ಮುಂದೆ ನೋಡೋಣ ಏನಂತ ಗೊತ್ತಾಗುತ್ತೆ. ಅದು ಇದೇ ಜಾಗದಲ್ಲಿ ಲೈಕ್ ಇವಾಗಿರೋ ಪ್ರೆಸೆಂಟ್ ನಾವಿದ್ದೀವಲ್ಲ, ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಂತ ಎಲ್ಲ ಇದ್ದಿದ್ರೆ ಈ ರಾಮ ಮಂದಿರ ಎಲ್ಲ ಉದ್ಘಾಟನೆ ಆಗ್ತಿತ್ತ? ಬಹುಶಃ ಇಲ್ಲ, ಆಗ್ತಿರ್ಲಿಲ್ಲ ಅನಿಸುತ್ತೆ. ಅದು ಅವರು ಇವರೇ ಬೇರೆ, ಅವ್ರದ್ದೇ ಬೇರೆ ಮನಸ್ಥಿತಿ, ಅವರೇ ಬೇರೆ ಅಜೆಂಡಾ, ಅವ್ರದ್ದೇ ಬೇರೆ, ಇವ್ರದ್ದೇ ಬೇರೆ. ಯಾಕಂತಂದರೆ ಅವರು BJP ಅವರು ಅಂದರೆ 1998, 92, 83ರಿಂದ ಅವರು ಆಗ್ಲಿಂದ ಹೋರಾಟ ಮಾಡ್ಕೊಂಬಂದವ್ರೆ ಅದನ್ನು ಮಾಡೋಕ್ಕೆ. ಹಾಗಾಗಿ ಇವ್ರು ಮಾಡ್ತಿರಲಿಲ್ಲ ಅನ್ಸುತ್ತೆ. ಸೊ ನೀವು ಇವಾಗ ಕಾಂಗ್ರೆಸ್ ಆಗಿರ್ತೀರಾ, ಕಾಂಗ್ರೆಸ್ಸಿಗೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾರೆ ಅದು. ಇವಾಗ BJP ಅವ್ರು ಈ ಥರ ಒಳ್ಳೇದು ಮಾಡೋರೆ ಅಂತ, ಸೊ ನೀವು BJPಗೆ ಚೇಂಜ್ ಆಗ್ತೀರಾ? ಇಲ್ಲ, ನಾವು ನಮ್ಮ ತಾತನ ಕಾಲದಿಂದ ಕಾಂಗ್ರೆಸ್ಸೇ ನಾವು ವೋಟ್ ಮಾಡ್ತಾ ಇರೋದು. ನನ್ನ ಮನಸ್ಸಲ್ಲಿ ಬಂದಿರೋದು ಕಾಂಗ್ರೆಸ್ಸೇ ನನ್ನ ಮನಸ್ಸಲ್ಲಿರೋದು. ಯಾಕಂತಂದರೆ ನಮ್ಮ ತಾತನು ಮೊದಲು ನಮ್ಮ ಮೈಸೂರು ಡಿಸ್ಟಿಕಲ್ಲಿ ರಾಜಶೇಖರ ಮೂರ್ತಿ ಅಂತ ನಿಂತ್ಕೊತಿದ್ರು ಹಳಬ್ರು, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು ನಮ್ಮ ತಾತವರು. ನಮ್ಮ ಅಪ್ಪನೂ ಅಷ್ಟೇ ಕಾಂಗ್ರೆಸ್ಸು, ನಾನು ಕಾಂಗ್ರೆಸ್. ಈಗ ನೀವು ಒಂದು ವೋಟ್ ಮಾಡ್ತೀರಾ ಅಂದರೆ ಯಾವ್ಯಾವ ವಿಷಯ ನೋಡಿ, ಒಂದೊಂದು ಕಾರ್ಯಗಳು ನೋಡಿ ವೋಟ್ ಮಾಡ್ತೀರಾ? ಇಲ್ಲ, ನಾವು ವಿಷಯ ಕಾರ್ಯಗಳು ನೋಡೋದಿಲ್ಲ. ನಮ್ಮ ಮಾಮೂಲಿ ಇಲ್ಲ, ಕಾಂಗ್ರೆಸ್ ನಮ್ಮ ಮೊದಲಿಂದ ಕಾಂಗ್ರೆಸ್ಸೇ ಮಾಡೋದು. ಕಾಂಗ್ರೆಸ್. ಈಗ ನನಗೆ ಕೇಳಿದ್ರೆ, ಈಗ ಒಂದು ಯಂಗ್ಸ್ಟರ್ ಆಗಿದ್ದಾರೆ ರಾಹುಲ್ ಗಾಂಧಿ ಅವರು, ಅದಾದಮೇಲೆ ಅವ್ರಿಗೆ ಚಾನ್ಸ್ ಕೊಟ್ಟರೆ ನಮ್ಮ ಥರ ಯುವಕರಿಗೂ ಒಂದು ಇನ್ಸ್ಪಿರೇಷನ್, ಅವ್ರ ಪಾಡಿಗೆ ಅವ್ರು ವರ್ಕ್ ಮಾಡಿದ್ರು ನಾವು ಅವ್ರ ಜೊತೆಗೆ ಬೆಳಿತೀವಿ, ಆ ಥರ ಎಲ್ಲ ಇರುತ್ತಲ್ಲ, ಹಾಗೆಲ್ಲ ನೀವು ಗೆಸ್ ಮಾಡಿದ್ವಾ? ಇಲ್ಲ, ಹೇಳ್ತಾರೆ ಹಂಗಂತ. ಅದು ಒಳ್ಳೆಯದು, ನಿರುದ್ಯೋಗ ಎಲ್ಲ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳ್ತಾರೆ, ಅದು ಒಳ್ಳೆಯ ಕಾರ್ಯಕ್ರಮ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಏನೋ ಜಾತಿ ಗಣತಿ ಅಂತ ಅದು ಮಾಡ್ತೀನಿ ಅಂತಂದವ್ರೆ. ಅದು ಮಾಡಿದ್ರೆ ಇಲ್ಲಿ ಎಲ್ಲ ಸಮಾನತೆ ಬರ್ಬೋದು ಅಂತ ನನ್ನ ಇಷ್ಟ. ಅದು ಒಳ್ಳೆಯ ಕೆಲಸ, ಜಾತಿ ಗಣತಿ ಮಾಡೋದು ಅಂತ. ಯಾಕಂತಂದರೆ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ, ಪ್ರತಿಯೊಬ್ಬರು ಜನಗಳು. ಅಂದರೆ ಟ್ಯಾಕ್ಸ್ ಕಟ್ಟಿದ್ಮೇಲೆ ಅವ್ರಿಗೂ ಟ್ಯಾಕ್ಸ್ ಕಟ್ಟೋರಿಗೆಲ್ಲರಿಗೂ ಅವಕಾಶ ಸಿಗಬೇಕು ಪ್ರತಿಯೊಂದರಲ್ಲೂ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಹೇಗಿದೆ? ಇಲ್ಲ, ಅವರು ಮಾಮೂಲಿ ಮೊದಲಿಂದ ಬಡವ್ರ ಪರನೇ ಅವ್ರು ಮಾಡ್ಕೊಬರೋದು. ಅವರು ಯಾವತ್ತೂ ಅವರೇನು ಅವ್ರದ್ದೇನೂ ಇಲ್ಲ, ಅವರು ಕರೆಕ್ಟಾಗಿ ಎಲ್ಲದರಲ್ಲೂ ಕರೆಕ್ಟಾಗಿದ್ದಾರೆ ಅವರು. ಅಂದರೆ ಈಗ ಒಂದು ಏನೋ ಜಾತಿ ಗಣತಿ ಮಾಡ್ತೀವಿ ಅಂತಾರೆ, ಮಾಡ್ತೀವಿ ಅಂತ ಹೇಳ್ತವ್ರೆ, ವರದಿ ಸ್ವೀಕರಿಸ್ತೀವಿ ಅಂತವ್ರೆ. ಸ್ವೀಕರಿಸಿದ್ರೆ ನಾವು ಒಂದು ಹಿಂದುಳಿದ ವರ್ಗದವರು, ನಾವು ಕುರುಬರವರು, ಹಿಂದುಳಿದ ವರ್ಗದವರು, ನಮಗೂ ಒಂದಷ್ಟು ಅವಕಾಶ ರಾಜಕೀಯ ಆರ್ಥಿಕವಾಗಿ ನಮ್ಮ ಸಮುದಾಯಕ್ಕೂ ಒಂದಷ್ಟು ಸಿಗುತ್ತೆ ಅಂತ ಒಂದು ಆಸೆ ನಮ್ಮದು. ಥ್ಯಾಂಕ್ ಯು ಸರ್.